ಹಾಯ್ ಆಲ್. ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು. ಆ್ಯಕ್ಚುಲಿ 2 ಡೇಸಿಂದನೇ ಸ್ಟಾರ್ಟ್ ಆಗಿದೆ ಹಬ್ಬ. ಬಂಡಿ ಕೊಂಡೆ ಎಲ್ಲ ಮುಗ್ದೋಗಿದೆ. ನನಗೆ ವಿಚಾರ ಗೊತ್ತಾಗಿದೆ ಇವತ್ತು 5 o'clock. ನಾನು ಆ ಸೈಡೋಳಾಗಿ ನನಗೆ ಗೊತ್ತಿಲ್ಲ ವಿಚಾರ ಅಲ್ಲಿ ಹಬ್ಬ ನಡೀತಿದೆ ಅಂದ್ಬಿಟ್ಟು ನಾನೇನು ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮುಂಚಿತವಾಗಿ ಹಬ್ಬ ಆಗಿಬಿಟ್ಟಿದೆ, ಇಷ್ಟೊಂದು ಹಿಂಗಲ್ಲಿ ಬೀಳ್ತಿರ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಆಮೇಲೆ ಗೊತ್ತಾಯಿತು ಇವಾಗಲೇ ನಡೀತಿರೋದು ಅಂತ. ಗೊತ್ತಾದ್ಮೇಲೆ ಹೆಂಗಿರೋಕ್ಕಾಗತ್ತೆ ಮನೆ ದೇವರಲ್ವಾ. ಆಮೇಲೆ ಮನೇಲೆಲ್ಲ ದೀಪ ಹಾಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋದ ಅಂದ್ಬಿಟ್ಟು 8:30 ಹೊರಟ್ವಿ. ಇನ್ನು ಮದ್ದೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಲೈಟಿಂಗ್ಸು. ಎಷ್ಟು ಮದ್ದೂರಿದೆ ಅಷ್ಟು ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ. ಜನ ಅಂತೂ ಫುಲ್ಲು ತುಂಬಿದ್ರು. ನಾವು ಹೋಗೋಷ್ಟರಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ಫಸ್ಟ್ ಹೋಗಿ ದರ್ಶನ ಮಾಡೋದ ಅಂದ್ಬಿಟ್ಟು ಫಸ್ಟ್ ಹೋಗಿ ಮದ್ದೂರಮ್ಮ ತಾಯಿದು ದರ್ಶನ ಮಾಡ್ಕೊಂಡ್ವಿ. ನಾವೆಷ್ಟೇ ಬೇಗ ಬಂದ್ರೂ ಒಳಗಡೆ ಹೋಗೋಕ್ಕಾಗಿಲ್ಲ, ಅಲ್ಲೇ ಗೇಟ್ ಎಳೆದ್ಬಿಟ್ಟಿದ್ರು. ಹಂಗಾಗಿ ಈಚೆನೇ ಆರತಿ ತಗೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ದೇವರಿಗೆ 2 ಕಣ್ಣು ಸಾಲ್ತಿರ್ಲಿಲ್ಲ ನೋಡೋಕ್ಕೆ. ಅಮ್ಮನವರೇ ಎದ್ದು ಬರೋ ಥರ ಕಾಣಿಸ್ತಿದ್ರು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆನೇ ಕರ್ಪೂರ ಕಡ್ಡಿ ಹಸ್ಬಿಟ್ಟು ಇಶು ಒಂದೇ ಸಮನೆ ಆಟ ಮಾಡ್ತಿದ್ದ. ಆಟಾಡಬೇಕು ಪಪ್ಪ ಅಂತ. ಅವನು 1-2 ಗೇಮಲ್ಲಿ ಆಟಾಡಿಸ್ಕೊಂಡು ಒಳ್ಳೆ ಮಿನಿ ವಂಡ್ರಲ್ ಆಗಿಬಿಟ್ಟಿತ್ತು ಆ ಪ್ಲೇಸ್ ಎಲ್ಲ. ಅಂತ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ಇಟ್ಟಿದ್ರು ಜಾತ್ರೆಯಲ್ಲಿ. ಇನ್ನು ನನಗೆ ಅಲ್ಲಿಗೆ ಹೋಗಂತೂ ತುಂಬ ಖುಷಿಯಾಗೋಯಿತು. ಆಟ ಆಡೋಕ್ಕೊಂದಾಗಿಲ್ಲ, ಅದೊಂದು ಬೇಜಾರು. ಅದು ಬಿಟ್ಟು ಪೂಜೆ ಒಂದು ಮಾಡ್ಸೋಕ್ಕಾಗಿಲ್ಲ. ಹಬ್ಬದಲ್ಲಿ ಪೂಜೆ ಎಲ್ಲ ಮಾಡಿಕೊಡಲ್ಲ, ಬಟ್ ಆದ್ರೂ ಆರತಿ ಎಲ್ಲ ತಗೊಂಡ್ವಲ್ಲ, ಸಮಾಧಾನ ಆಯಿತು. ಇನ್ನು ಇಶುನ ಚಿಕ್ಕ ಚಿಕ್ಕ ಗೇಮ್ಸಲ್ಲಿ ಆಟಾಡಿಸಿದ್ರೆ ಇಶು ನನಗೆ ಈ ಚಿಕ್ಕ ಗೇಮ್ಗಿಂತ ದೊಡ್ಡ ಗೇಮ್ ಆಡಿಸಿ ಅಂತ ಸ್ವಲ್ಪ ತಳ್ತಿದ್ದ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆ ಚಿಕ್ಕ ಗೇಮಲ್ಲಿ 1-2-3 ಆಟ ಆಡಿಸ್ಕೊಂಡು ಕರ್ಕೊಂಬಂದ್ವಿ. ಇನ್ನು ಅಲ್ಲಿ ಬಳೆ ತೊಡೋದು ನೋಡ್ಬಿಟ್ಟು ಆ್ಯಕ್ಚುಲಿ ನಾನು ಜಾಸ್ತಿ ಬಳೆ ಹಾಕ್ಸ್ಕೊಂಡ್ರೆ ಬಿಚ್ಚಿ ಮಾಡಿಬಿಡ್ತೀನಿ. ಆದ್ರೂ ಅಲ್ಲಿ ಬಳೆ ನೋಡಿಬಿಟ್ಟು ಹಾಕ್ಕೋಬೇಕು ಅಂತ ಆಸೆ ಆಯಿತು. ಹಾಗಾಗಿ ಅಲ್ಲೇ ಬಳೆ ತೊಡಿಸ್ಕೊಂಡು ರಿಟರ್ನ್ ಹೊರಡೋಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ.